ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡ ಹುಡುಗ ಯೋಗ ಗುರು ವಿಯೆಟ್ನಾಂನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಒಂದು ಸಣ್ಣ ಪುಟ್ಟ ಅರಮನೆ ತೋರಿಸ್ತೀನಿ. ಇದು ನನ್ನ ಸ್ಟೂಡೆಂಟ್ ಅವರ ಮನೆ. ಒಂದಿನ ಅವರು ಊಟಕ್ಕೆ ಅಂತ ಹೇಳಿ ನಮಗೆ ಇನ್ವೈಟ್ ಮಾಡಿದರು. ಅವ್ರ ಮನೆ ಹೋಗಿದೆ. ಮನೆ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಒಂದ್ಸಲ ನಮ್ಮ ಇಂಡಿಯನ್ಸಿಗೆಲ್ಲ ತೋರಿಸೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ನಮ್ಮ ಇಂಡ್ಯಾದಲ್ಲಿ ಸಿಕ್ಕಾಪಟ್ಟೆ ಜನ ಕಟ್ಟಿರ್ತಾರೆ ಚೆನ್ನಾಗಿ. ಬಟ್ ಇಲ್ಲಿ ಮನೆಗೂ ಹಾಗೂ ನಮ್ಮ ಇಂಡ್ಯಾದ ಮನೆಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ. ನಮ್ಮ ಇಂಡ್ಯಾದ ಮನೆಗಳ ಸ್ಟ್ರಕ್ಚರ್ಸೇ ಬೇರೆ ಥರ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ಗೆ ನೀರು ಹರಿಯೋ ಥರ ಮಾಡಿದ್ದಾರೆ. ಮತ್ತು ಲೈಟಿಂಗ್ಸ್ ಎಲ್ಲ ನೈಟು ಲೈಟಿಂಗ್ಸ್ ಹಾಕ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೈಟೆಲ್ಲ. ಫಿಶ್ ಎಲ್ಲ ಬಿಟ್ಟಿದ್ದಾರೆ ಅಲ್ಲಿ. ಫಿಶ್ ನೋಡಂತಡ್ರಿ ತೋರಿಸ್ತೀನಿ. ಮುಂದೆ ಹೋದರೆ ಇಲ್ಲಿದಾವೆ ನೋಡಿ, ಕಲರ್ ಫಿಶ್ಗಳು. ಡೈಲಿ ಒಳ್ಳೆ ಚೆನ್ನಾಗಿರುತ್ತೆ. ಮನೆಯಿಂದ ಹೊರಗೆ ಬಂದ ತಕ್ಷಣ ಫಿಶ್ಗಳು ಈಜಾಡ್ತಿರೋದು ಕಾಣುತ್ತೆ ಮನೆ ಸೈಡಲ್ಲಿ. ತುಂಬ ಚೆನ್ನಾಗಿದೆ. ಇಲ್ಲೇ ಮುಂದೆ ಹೋದರೆ ಸ್ವಲ್ಪ ಕರೋಕೆ ಅಂತ ಹೇಳಿ, ಕರೋಕೆ ಅಂತಂದರೆ ತುಂಬ ಜನಕ್ಕೆ ಗೊತ್ತಿರೋದು. ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಕರೋಕೆ ಹೀಗೆ ಸಾಂಗ್ ಮುಂದ್ಗಡೆ ಡಿಸ್ಪ್ಲೇ ಆಗ್ತಿರುತ್ತೆ. ಅದು ನೋಡ್ಕೊಂಡು ಸಾಂಗ್ ಹೇಳೋದು, ಅದು ಮಾಡೋದು ಅಂತ ಹೇಳಿ ನಂಗೆ ಇಲ್ಲಿ ಬಂದೇ ಗೊತ್ತಾಗಿದ್ದು. ಇಲ್ಲಿ ಇವರು ಮನೆಯಲ್ಲೇ ಅವರು ಕರೋಕೆ ಮನೆಯಲ್ಲೇ ಈ ಥರ ಕರೋಕೆ ಮಾಡ್ಕೊಂಡಿದ್ದಾರೆ. ಇದು ಲೈಟ್ ಆಫ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹಿಂಗೆ ಕಾಣಿಸ್ತೈತಿ. ಲೈಟ್ ಹಾಕಿದರೆ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ವೀಡಿಯೋ ಹಾಕಿದ್ದು ನೋಡಿ. ಇದು ಆ್ಯಕ್ಚುಲಿ ಒಬ್ಬರು ಬರ್ತ್ಡೇ ಪಾರ್ಟಿ ಇತ್ತು ಅಂತ ಹೇಳಿ ನಾವು ಹೋಗಿದ್ವಿ. ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಲೈಟ್ ಹಾಕಿದರೆ ಈ ಥರ ನೋಡಿ ಜಿಗಿ ಅಂತಿರುತ್ತೆ. ಲೈಟ್ ಆ ಕಡೆ ಈ ಕಡೆ ಲೈಟೆಲ್ಲ ಬೀಳ್ತಿರತ್ತೆ. ಅಲ್ಲಿ ಹಿಂಗೆ ಸಾಂಗ್ ಹೇಳ್ತಾ ಅಲ್ಲಿ ಒಳಗಡೆ ಹಿಂಗೆ ಫುಡ್ ತಿಂತಿರ್ತಾರೆ. ಹಿಂಗೆ ಸಾಂಗ್ ಹೇಳೋರು ಸಾಂಗ್ ಹೇಳ್ತಿರ್ತಾರೆ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಿರ್ತಾರೆ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿರಿ ಮಕ್ಕಳು. ಅಲ್ಲಿ ಒಬ್ಬಳು ಸಾಂಗ್ ಹೇಳ್ತಿದ್ದಾಳೆ. ಆ ಸಾಂಗಿಗೆ ಮಕ್ಕಳು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಒಳ್ಳೆ ಎಂಜಾಯ್ ಮಾಡ್ತಾರೆ. ಮಾತ್ರ ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡಿಸ್ತಾರೆ. ಇಲ್ಲಿ ಇಷ್ಟೊಂದು ಜೋರಾಗಿ ಸಾಂಗ್ ಹೇಳ್ತಾಯಿದ್ರು. ಇದು ಹೊರಗಡೆ ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ಯಾಕೆ ಅಂತಂದರೆ ಹೊರಗಡೆ ಇದೇ ಥರ ರೂಮ್ಗಳಿರ್ತವೆ, ಇದೇ ಥರ ಪಾರ್ಟಿ ಮಾಡ್ತಿರ್ತಾರೆ. ಅವ್ರ ಪಾಡಿಗೆ ಅವ್ರು ಸಾಂಗ್ ಹೇಳ್ತಿರ್ತಾರೆ, ಇಲ್ಲಿ ಇವ್ರ ಪಾಡಿಗೆ ಇವ್ರು ಸಾಂಗ್ ಹೇಳ್ತಾ ಎಂಜಾಯ್ ಮಾಡ್ತಿರ್ತಾರೆ. ತುಂಬ ಎಫೆಕ್ಟಿವ್ ಸೌಂಡ್ ಇರುತ್ತೆ ಒಳಗಡೆ. ಯಾರು ಡ್ಯಾನ್ಸ್ ಮಾಡ್ಲಿದ್ದವರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಯಾಕೆಂತಂದರೆ ಆ ಸೌಂಡಿಗೆ ಇದಕ್ಕೆ ಆ ಥರ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಹುಡುಗರು ಅಲ್ಲದೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಹುಡುಗಿರೋ ಭಾಳ, ಈ ಕಂಟ್ರೀಲಿ ಹುಡುಗಿರೇ ಜಾಸ್ತಿ. ಸೊ ಎಲ್ಲ ಕಡೆ ಹುಡುಗಿರೇ ಕಾಣಿಸ್ತಿರ್ತಾರೆ. ಕೆಲವು ನಾ ಯೋಗ ಮಾಡುವಾಗೆಲ್ಲ ಕೇಳ್ತಿರ್ತಾರೆ, ಅಲ್ಲಿ ಹುಡುಗರು ಯೋಗಕ್ಕೆ ಬರೋಲ್ವ ಅಂತ ಹೇಳಿ. ಇಲ್ಲಿ ಹುಡುಗರು ಯೋಗ ಮಾಡೋದು ತುಂಬ ಕಡಿಮೆ, ಹುಡುಗಿರೇ ಯೋಗ ಮಾಡೋದು ಜಾಸ್ತಿ. ಅಂದರೆ ಹೆಲ್ತಿಗೆ ಮತ್ತು ಬ್ಯೂಟಿ ಕಾನ್ಷಿಯಸ್ಸಿಗೆ ತುಂಬ ಪ್ರೋತ್ಸಾಹ ನೀಡ್ತಾರೆ ಇಲ್ಲಿ. ಯಾಕಂದರೆ ಅವರಿಗೆ ಅದು ಹೆಲ್ತು ಮತ್ತು ಬ್ಯೂಟಿ ಭಾಳ ಇಂಪಾರ್ಟೆಂಟು. ಮತ್ತು ಬಾಡಿ ಫಿಟ್ನೆಸ್ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಗೂ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ ಇಲ್ಲಿ. ಇಷ್ಟೊತ್ತು ನೋಡಿದ್ರಲ್ಲ, ಅದು ನಾವು ಲೈಟ್ ಹಾಕಿಲ್ಲ ಅಂತಂದರೆ ಅದು ಈ ರೀತಿಯಲ್ಲಿ ಕಾಣುತ್ತೆ ರೂಮ್. ಅಲ್ಲಿ ಸಾಂಗ್ಗಳು ಬರ್ತಾ ಇರ್ತವೆ, ಅದನ್ನು ನೋಡಿ ಸಾಂಗ್ ಹೇಳೋದು. ಇಲ್ಲೊಬ್ರು ಕಾಣಿಸ್ತಿದ್ದಾರಲ್ಲ, ಇವರು ನಾವು ಆ್ಯಕ್ಚುಲಿ ಮಾಮ್ ಅಂತ ಕರಿತೀವಿ ಇವ್ರಿಗೆ. ಯಾಕೆಂತಂದರೆ ಅವರಿಗೆ ಏಜ್ ಏನಿಲ್ಲ ಅಂತಂದರೂ 52-53 ಏನೋ ಏಜ್ ಅವರಿಗೆ. ನೋಡೋಕ್ಕೆ ಹೆಂಗೆ ಹುಡುಗಿರ ಥರ ಕಾಣಿಸ್ತಾರೆ ಇಲ್ಲಿ ಎಲ್ಲರೂ ಅಷ್ಟೇ. ತುಂಬ ಏಜ್ ಸಿಕ್ಕಾಪಟ್ಟೆ ಆಗಿರುತ್ತೆ, ಬಟ್ ನೋಡೋಕ್ಕೆ ಹೆಂಗೆ ಹುಡುಗಿರ ಥರ ಕಾಣಿಸ್ತಿರ್ತಾರೆ. ನಮ್ಗೆ ಯೋಗಕ್ಕೆ ಬರೋರು ಆಲ್ಮೋಸ್ಟ್ ಒಂದು 30 ಏಜಿನ ಮೇಲಿನವರೇ ಬರ್ತಾರೆ. ಬಟ್ ನಿಮಗೆಲ್ಲ ನೋಡೋಕ್ಕೆ ಅವರೆಲ್ಲ ಹೆಂಗಿದ್ದಂಗೆ ಕಾಣಿಸ್ತಿರ್ತಾರೆ. ಇದು ನೋಡಿ, ಈಗ ಇವರು ಗಜಾನಂದ್ ಅಂತ ಹೇಳಿ ಇವರು ಯೋಗ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿ ಟ್ಯೂನ್ ಬಾರಿಸ್ತಾಯಿದ್ರು, ಬಾರಿಸಿ ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ಫೋಟೋ ತೆಗಿತಾಯಿದ್ರು. ಇವರೆಲ್ಲ ಮೆಂಬರ್ಸು. ಇದು ಮನೆ ಒಳಗಡೆ ಹೇಗಿದೆ ನೋಡಿ, ಕೆಳಗಡೆ ಇದು ಗ್ರೌಂಡ್ ಫ್ಲೋರು. ಇಲ್ಲೇ ಲಿಫ್ಟ್ ಮಾಡಿಬಿಟ್ಟಿದ್ದಾರೆ, ಮನೆ ಒಳಗಡೆನೇ ಲಿಫ್ಟ್ ಇದೆ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಮನೆ, ಸೂಪರಾಗಿದೆ. ಈಗ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಫಸ್ಟ್ ಫ್ಲೋರ್ ಹೇಗಿದೆ ಅಂತ ಹೇಳಿ ನಿಮಗೆ ನೋಡಂತ್ರಿ. ಮೇಲ್ಗಡೆ ನೋಡಿ, ಇದು ಫಸ್ಟ್ ಫ್ಲೋರು. ನೋಡಿರಿ, ಈ ರೀತಿ ಡ್ರಮ್ ಸೆಟ್ ಎಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬೇಜಾರಾಯಿತು ಅಂದರೆ ಬಂದು ಬಾರಿಸ್ತಾ ಕೂರ್ತಾರೆ ಅಷ್ಟೇ. ಇದೆಲ್ಲ ಬೆಡ್ರೂಮ್ ನೋಡಿ ಹೇಗಿದೆ ಇಲ್ಲಿ. ಈ ಥರ ಗಾರ್ಡನ್ನು. ಆಮೇಲೆ ಇಲ್ಲೊಂದು ರೂಮ್ ಇದೆ ಒಳಗಡೆ. ಆ್ಯಕ್ಚುಲಿ ಆವಾಗಲೇ ಓಪನ್ ಇತ್ತು, ಅಷ್ಟರೊಳಗೆ ಯಾರೋ ಬಂದಿದ್ದರು ಅವ್ರ ಮನೆಯಲ್ಲಿ. ಅದಕ್ಕೆ ಅದನ್ನು ಓಪನ್ ಮಾಡೋಕ್ಕಾಗಲಿಲ್ಲ ನನಗೆ. ಅದು ಒಳಗಡೆ ತುಂಬ ಚೆನ್ನಾಗಿತ್ತು, ಅಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೆ, ಬಟ್ ಅದನ್ನು ತೋರ್ಸೋಕ್ಕಾಗಿಲ್ಲ. ಇಷ್ಟ ಆಯಿತಾ? ಇವಾಗ ಮತ್ತೆ ಇದ್ರ ನೆಕ್ಸ್ಟ್ ಹೋಗೋಣ. ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಈಗ ಸೆಕೆಂಡ್ ಫ್ಲೋರಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಮನೆ ಮಾತ್ರ ಸಖತ್ತಾಗಿ ಕಟ್ಟಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ವುಡ್ ಯೂಸ್ ಮಾಡ್ತಾರೆ.
ವುಡ್ಡು ಯೂಸ್ ಮಾಡ್ತಾರೆ. ಆಮೇಲೆ ಗ್ಲಾಸಸ್ಸು ಭಾಳ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಮನೆ ಮೇಲ್ಗಡೆ ಜಿಮ್ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲೇ ಅವರು ಅವ್ರ ಗಂಡ ಆಯಿತು ಮತ್ತು ಮಕ್ಕಳು ಎಲ್ಲರೂ ಜಿಮ್ ಇಲ್ಲೇ ಮಾಡ್ತಾರೆ. ಆಮೇಲೆ ಇದು ಬಾತ್ರೂಮು. ಮತ್ತು ಇಲ್ಲೇ ಇವರೇ ಸೋನಾ ಬಾತ್ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಡ್ರೈ ಬಾತ್ ಸೋನಾ ಬಾತ್ ಅಲ್ಲೇ ಇರುತ್ತೆ. ಆಮೇಲೆ ರೂಮು, ಇಲ್ಲೆಲ್ಲ ರೂಮ್ಗಳು, ತಳಗೂ ರೂಮ್ಗಳಿದ್ದಾವೆ, ಇಲ್ಲಿ ಮೇಲೂ ರೂಮ್ಗಳಿದ್ದಾವೆ ಸಿಕ್ಕಾಪಟ್ಟೆ. ಜಿಮ್ ಬೇಕು ಅಂತಂದರೆ ಜಿಮ್ ಮಾಡೋದು ಇಲ್ಲೇ ಮಾಡ್ತಾರೆ. ಇಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾವು ದೇವಸ್ಥಾನ, ದೇವ್ರ ಗುಡಿ ಮಾಡ್ಕೊಂಡಿರ್ತೀವಲ್ಲ, ಮನೆಯಲ್ಲಿ ದೇವ್ರ ಮನೆ ಅಂತ ಮಾಡಿರ್ತೀವಲ್ಲ, ಅದು ಇಲ್ಲಿ ದೇವ್ರ ಮನೆ ಇದೆ ನೋಡಿ ಹೆಂಗಿದೆ. ತುಂಬ ಚೆನ್ನಾಗಿದೆ. ಬುದ್ಧನ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಬುದ್ಧನ ಆರಾಧನೆ ಮಾಡ್ತಾರೆ. ಕೆಲವರು ಕ್ರಿಶ್ಚಿಯನ್ಸು ಮತ್ತು ಬುದ್ಧಿಸಮ್ ಇದೆ, ಎರಡೇ ಇರೋದು ಇಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಸಲ ಬೇಕಿದ್ರೆ ವೀಡಿಯೋ ಹಿಂದಕ್ಕೆ ಹೋಗಿ ನೋಡಿ. ಅಲ್ಲಿ ದೇವ್ರ ಕೋಣೆಯಲ್ಲೇ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿದ್ರು ಅಂದರೆ ಅವ್ರ ಫೋಟೋ ದೇವ್ರ ಕೋಣೆಯಲ್ಲೇ ಇಟ್ಟಿರ್ತಾರೆ. ಡೈಲಿ ದೇವ್ರಿಗೆ ಹೇಗೆ ಪೂಜೆ ಮಾಡ್ತಾರೆ ಹಾಗೆ ಅವ್ರ ಅಪ್ಪ ಅಮ್ಮನ ಫೋಟೋಕ್ಕೂ ಅವರು ಪೂಜೆ ಮಾಡಿರ್ತಾರೆ. ಇದು ಟಾಪು ಮೇಲ್ಗಡೆ ನೋಡಿ ಬರ್ಡ್ಸ್ನೆಲ್ಲ ಸಾಕಿದ್ದಾರೆ. ಹಕ್ಕಿಗಳು ಎಷ್ಟು ಚೆನ್ನಾಗಿ ಹಾರಾಡ್ತಿರ್ತವೆ ನೋಡಿ. ನಾನು ಮೊಬೈಲ್ ತಗೊಂಡು ಹೋದ ತಕ್ಷಣ ಹಾರಾಡ್ತಾಯಿದ್ವು ನೋಡಿ. ಎಲ್ಲರೂ ಬೇಜಾರಾಯಿತು ಅಂತಂದರೆ ನಾವು ಮೇಲ್ಗಡೆ ಬಂದು ಕೂತ್ಕೊಂಡ್ರೆ ಅವು ಹಾರಾಡ್ತಾ ಇರೋದು ಮತ್ತು ಕೂಗ್ತಾ ಇರೋದು, ಒಂದಕ್ಕೊಂದು ಆಟಾಡ್ತಾ ಇರೋದು ನೋಡಿದರೆ ಎಷ್ಟೋ ಬೇಜಾರು ಕಳೆಯೋ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಫೀಲ್ ಫ್ರೀ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ತಳಗಡೆ ತುಂಬ ಕಲರ್ ಆಗಿರೋ ಫಿಶ್ಗಳನ್ನು ಸಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ತುಂಬ ಬರ್ಡ್ಸ್ಗಳನ್ನು ಸಾಕಿದ್ದಾರೆ. ಹಿಂಗೆ ಮೇಲ್ಗಡೆ ಹಿಂಗೆ ಸಣ್ಣ ಗಿಡ ಎಲ್ಲ ಅವನ್ನೆಲ್ಲ ಹಾಕ್ಕೊಂಡಿದ್ದಾರೆ ಮೇಲ್ಗಡೆ. ತರಕಾರಿಗಳನ್ನೆಲ್ಲ ಇಲ್ಲಿ ಮೇಲ್ಗಡೆನೇ ಬೆಳ್ಕೊಂಡಿದ್ದಾರೆ. ಇಲ್ಲಿ ಸೈಡಿಗೆ ಬಟ್ಟೆ ಹಾಕೋಕ್ಕೋಸ್ಕರ ಒಂದು ಇದು ಮಾಡ್ಕೊಂಡಿದ್ದಾರೆ, ಅದನ್ನ ತೋರಿಸ್ತೀನಿ ನೋಡಿ. ಇದು ನೋಡಿ, ಬೇಕಂತಂದರೆ ಸ್ಪೇಸನ್ನು ನಾವು ಚೆನ್ನಾಗಿ ಸೇವ್ ಮಾಡ್ಬೋದು. ಇದು ಬೇಕು ಅಂತಂದರೆ ಉದ್ದ ಮಾಡ್ಕೋಬೋದು, ಬೇಡ ಅಂತಂದರೆ ಅದನ್ನು ಕ್ಲೋಸ್ ಮಾಡಿ ಇಡ್ಬೋದು. ಇಷ್ಟು ಇವ್ರ ಮನೆ. ಮತ್ತು ಈಗ ತಳ ಹೋಗೋಣ ಬನ್ನಿ. ತಳ ಹೋಗಿ ಮತ್ತು ಮೆಂಬರ್ ಹತ್ರ ಒಂದು ಸಲ ಮಾತಾಡಿಸ್ತೀನಿ ನಿಮಗೆ. ಬನ್ನಿ ತಳಗಡೆ ಹೋಗೋಣ. ಈ ಲಿಫ್ಟಲ್ಲಿ ಹೋಗ್ತೀವಿ ನೋಡಿ. ಅದನ್ನ ಆನ್ ಮಾಡ್ಕೊಂಡು ಓಪನ್ ಆದ ತಕ್ಷಣ ಮೇಲೆ ಬಂತೀಗ ಹೋಗ್ತೀವಿ ತಳಗೆ. ಇಲ್ಲಿ ಮನೆ ಒಳಗೆ ಲಿಫ್ಟ್ ಮಾಡಿದ್ದಾರೆ ನೋಡಿ. ನಾವೆಲ್ಲ ಮಾಲಲ್ಲಿ ಅಲ್ಲಿ ಇಲ್ಲಿ ನೋಡಿದ್ವಿ. ಇಲ್ಲಿ ನೋಡಿದರೆ ಮನೆ ಒಳಗೆ ಲಿಫ್ಟ್ ಇದೆಯಲ್ಲಪ್ಪ ಅಂತ ಹೇಳಿ ನಾನು ಗಾಬರಿ ಆಗಿಬಿಟ್ಟೆ ನೋಡಿ. ಇದು ಫಸ್ಟ್ ಟೈಮ್ ನಾನು ಮನೆ ಒಳಗೆ ಲಿಫ್ಟ್ ಇರೋದು ನೋಡಿರೋದು, ಬೇರೆ ಎಲ್ಲಿ ಮನೆ ನೋಡಿರಲಿಲ್ಲ. ತುಂಬ ಚೆನ್ನಾಗಿತ್ತು ಮನೆ ಮಾತ್ರ. ಸಖತ್ತಾಗಿ ಕಟ್ಟಿದ್ದಾರೆ ಮನೆ. ಎಲ್ಲ ಫೆಸಿಲಿಟಿ ಇದೆ ಮನೆಯಲ್ಲಿ. ಏನು ಅದಿಲ್ಲ ಇದಿಲ್ಲ ಅನ್ನಂಗಿಲ್ಲ, ಎಲ್ಲದೂ ಇದೆ ಮನೆ ಒಳಗೆ. ನಮ್ಮ ಸ್ಟೂಡೆಂಟ್ ಓಡಾಡ್ತಿದ್ದಾರೆ ನೋಡ್ರಿ ಎಲ್ಲ ಮುಂದ್ಗಡೆ. ಎಲ್ಲರೂ ಊಟದ ತಯಾರಿ ನಡೆಸ್ತಾ ಇದ್ದಾರೆ. ಊಟ ತಯಾರಿ ಮಾಡ್ಕೊಂಡು ಆಮೇಲೆ ಊಟ ಮಾಡೋದು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಇದು ನೋಡಿ ಸೆನ್ಸರು, ಎಲ್ಲ ಬಟನ್ಸು ಸೆನ್ಸರಲ್ಲಿ ಅಂತಂದರೆ ಸ್ವಿಚ್ ಅಲ್ಲ, ಎಲ್ಲ ಬಟನ್ಸು ಸೆನ್ಸರು. ಆಮೇಲೆ ಇವರೇ ನೋಡಿ ಓನರು, ಇವಳೇ ನಮ್ಮ ಮೆಂಬರು, ಅವರೇ ಓನರು. ಆಮೇಲೆ ಎಲ್ಲ ಇಲ್ಲಿ ರಿಮೋಟ್ ಕಂಟ್ರೋಲಿಂಗ್ ಸಿಕ್ಕಾಪಟ್ಟೆ. ಎಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಸಿಕ್ಕಾಪಟ್ಟೆ. ಹಾರ್ಡ್ ವರ್ಕ್ ಮಾಡೋದು ತುಂಬ ಕಡಿಮೆ. ಇಲ್ಲಿ ಗಾರೆ ಕೆಲಸ ಮಾಡೋರು ನೋಡ್ಬೇಕು ನೀವು. ನಮ್ಮ ಇಂಡ್ಯಾದಲ್ಲಿ ಗಾರೆ ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ ಎಲ್ಲರೂ. ಬಟ್ ಇಲ್ಲೆಲ್ಲ ಎಷ್ಟು ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಅಂದರೆ ಮಿಷಿನರಿ ಯೂಸ್ ಮಾಡ್ತಾರೆ ಎಲ್ಲ ಸ್ಮಾರ್ಟ್ ವರ್ಕ್ ಮಾಡೋಕ್ಕೂ. ನೋಡಿ ಹಾಯ್ ಹೇಳಿ ಅಂತ ಹೇಳಿದ್ರೆ ಹಾಯ್ ಹೇಳ್ತಾಯಿದ್ದಾರೆ. ಹಿಂದ್ಗಡೆ ಇದ್ದಾರೆ ಅವರು ಒಳ್ಳೆ ಯೋಗ ಮಾಡ್ತಾರೆ ಮಾತ್ರ. ಅವರಿಗೂ ನಿಯರ್ 60 ವರ್ಷ ಆಗಿದೆ, ಬಟ್ ಒಳ್ಳೆ ಯೋಗ ಮಾಡ್ತಾರೆ ನೋಡಿ. ಹುಡುಗಿ ಥರ ಕುಣಿತಿದ್ದಾರೆ ಅವರು, ಅಷ್ಟು ಏಜ್ ಆದರು. ಇಷ್ಟು ಈ ಮನೆ ಹೀಗಿತ್ತು ಅಂತ ಹೇಳುವ ಪ್ರಯತ್ನ. ಅಲ್ಲಿ ಹಾಗೆ ಫೋಟೋಶೂಟ್ ಮಾಡ್ಕೊಂಡಿವಿ ಮನೆ ಒಳಗೆ. ಇವ್ರ ಮಾಮು 60 ವರ್ಷ ಅಂದೆಲ್ಲ ಇವರು 60 ವರ್ಷ ಇರೋರು. ಅಲ್ಲಿ ಒಳಗಡೆ ಎಂಜಾಯ್ ಮಾಡಿದ್ದು ನಾವು ಫೋಟೋಸು. ಆಮೇಲೆ ಇವರಿಗೆ ಹೇಳಿದ್ನಲ್ಲ ನಿಯರ್ಲಿ 50-54 ವರ್ಷ ಇವರಿಗೆ. ನೋಡೋಕೆ ಯಾವ ರೀತಿ ಕಾಣಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಅವರೆಲ್ಲ ಫೋಟೋಶೂಟ್ ಮಾಡ್ಕೊಂಡ್ರು ಅಷ್ಟರು. ಫೋಟೋ ಎಲ್ಲ ಕ್ಲಿಕ್ ಮಾಡಿ ಆಮೇಲೆ ಇವರೇ ನೋಡಿ, ಇವರಿಬ್ಬರು ಗಂಡ ಹೆಂಡತಿ. ಇವ್ರದ್ದೇ ಇದು ಪುಟ್ಟದಾದ ಅರಮನೆ. ಈ ಅರಮನೆ ಎಲ್ಲ ತೋರಿಸೋ ಪ್ರಯತ್ನ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ. ಇಲ್ಲಿ ಮೇಲ್ಗಡೆ ಇದು ಅಲ್ಲಿ ಬಾರಿಸೋದಿತ್ತು ಅಂತ ಅಂದಲ್ಲ, ಅದನ್ನೊಂದು ವೀಡಿಯೋ ಮಾಡಿದ್ದೆ, ಅದನ್ನು ಕ್ಲಿಪ್ ನೋಡಿ ಹೇಗಿದೆ ಅಂತ ಹೇಳಿ. ಅವ್ರಿಗೆ ಬೋರಿಂಗ್ ಆಯಿತು ಅಂತಂದರೆ ಅವ್ರು ಬಂದಿಲ್ಲಿ ಹೆಂಗೆ ಬರುತ್ತೆ ಹಂಗೆ ಬಾರಿಸ್ತಾ ಕೂಡ್ತಾರಂತೆ. ಅದೇ ಹೇಳಿದರು ನಮಗೆ ಆ ಥರ. ಅವತ್ತು ಆ್ಯಕ್ಚುಲಿ ಹಾಗೆ ಸುಮ್ಮನೆ ಊಟಕ್ಕೆ ಅಂತ ಕರೆದು ಸರ್ಪ್ರೈಸಾಗಿ ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲಿ. ಇಲ್ಲಿ ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾರೆ. ಟೀಚರ್ಸಿಗೆಲ್ಲ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಥರ ಟೀಚರ್ಸ್ ಯಾರ್ದಾದ್ರು ಬರ್ತಡೇ ಬಂತು ಅಂತಂದರೆ ತುಂಬ ಎಂಜಾಯ್ ಮಾಡಿಸ್ತಾರೆ ಟೀಚರ್ಸನ್ನ. ಅವರು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ನಾನು ಈ ವಿಡಿಯೋನ ಮುಗಿಸ್ತೀನಿ. ನೀವು ನೋಡಿ
ಈ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ತರ್ತೀನಿ, ನಿಮಗೆ ಇಲ್ಲಿದು ಎಲ್ಲದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು ಅಗೇನ್.